ಆಪರೇಷನ್ ಸಿಂಧೂರ ಯಾರಿಂದ ನಿಲ್ಸಿದ್ರು ಅನ್ನೋದನ್ನ ಪಾಕಿಸ್ತಾನದವರು ಹೇಳಕತ್ತಾರ ಕೇಳ್ರಿ. India wishes to have dialogue. We can't force dialogue. We don't wish to force dialogue. ಭಯೋತ್ಪಾದಕರನ್ನ ಗಿನಿ ಸಾಕ್ದಂಗ ಪಾಕಿಸ್ತಾನದವರು ಸಾಕಾಕತ್ತಾರ. ಸತ್ತು ಬಿದ್ದಿರೋ ಉಗ್ರರಿಗೆ ಮಿಲಿಟರಿ ಮರ್ಯಾದೆ ಕೊಟ್ಟು ಯಾಕ್ರಿ ಅಂತ್ಯ ಸಂಸ್ಕಾರ ಮಾಡಬೇಕು? भावलपुर के अंदर मौलाना मसूद अजहर की फैमिली के लोग बेटे और बच्चे रेजा रेजा हो गए. ಮುಲ್ಲಾ ಮುನೀರಿಂದ ಹಿಡಿದು ಎಲ್ಲಾರೂನು ಭಯೋತ್ಪಾದಕರನ್ನ ಗಡಿ ಕಾಯಕ್ ನಿಲ್ಲಿಸಿದ್ರಂತ. ಉಗ್ರರು ಅಂದ್ರ ಪಾಕಿಸ್ತಾನ, ಪಾಕಿಸ್ತಾನ ಅಂದ್ರ ಉಗ್ರರು. ಆಪರೇಷನ್ ಸಿಂಧೂರ ಆದ್ಮೇಲೆ ಜಂಬಾ ಕೊಚ್ಕೊತಿದ್ದ ಪಾಕಿಸ್ತಾನ ಈಗ ತನ್ನಷ್ಟಕ್ಕೆ ತನಗಾಗಿರೋ ನಷ್ಟಗಳನ್ನೆಲ್ಲ ಹೊರಗೆ ಹಾಕೊಳತಿ. ಒಂದ ಗಂಟಲೆ ಕಕ್ಕಾಕತ್ತೈತಿ. ನನಗಷ್ಟು ಲಾಸ್ ಆತ್, ನನಗೆ ಹಿಂಗಾತ್, ಭಾರತ ನಮಗಿದೆಲ್ಲಾ ಲಾಸ್ ಮಾಡಿಸೈತಿ ಅನ್ನೋ ಸತ್ಯನ ಇಂಚಿಂಚು ಹೊರಗೆ ಹಾಕಾಕತ್ತೈತಿ. ಹಿಂಗ ಪಾಕಿಸ್ತಾನ ತನ್ನಷ್ಟಕ್ಕೆ ಸತ್ಯ ಹೊರಗೆ ಹಾಕಾಕತ್ತಿರೋದ್ರಿಂದಾಗಿ ಮೋದಿ ಸರೆಂಡರ್, ಟ್ರಂಪ್ ಮಾತು ಕೇಳಿದ್ರು ಟ್ರಂಪ್ ಅನ್ನೇ ಪರಿಪಾಲನೆ ಮಾಡ್ತಾರು ಅಂತ ಅಂದವ್ರಿಗೂ ಉತ್ತರ ಸಿಗಾಕತ್ತೈತಿ. ಅದಷ್ಟ ಅಲ್ರಿ, ಈ ಪಾಕಿಸ್ತಾನ ಏನೈತಲ್ಲ ಉಗ್ರರು ಸಾಕಾಕತ್ತೈತಿ ಅನ್ನೋದು ನಮಗೆಲ್ಲ ಗೊತ್ತೈತಿ. ಈಗ ಆ ವಿಷಯವನ್ನು ಕೂಡ ಪಾಕಿಸ್ತಾನ ಹೊರಗೆ ಹಾಕಾಕತ್ತೈತಿ. ಒಂದೊಂದ ತನ್ನ ಎಲ್ಲ ಸೀಕ್ರೆಟ್ಗಳನ್ನ ರಿವೀಲ್ ಮಾಡಕ ಚಾಲು ಮಾಡೈತಿ. ಯಾರು ಹೇಳಿದ್ರಿ ನಿಮಗ? ನೀವೇನ್ ಪಾಕಿಸ್ತಾನಕ್ಕೆ ಹೋಗಿ ನೋಡ್ಕೊಂಡ್ ಬಂದಿರೇನ್ರಿ ಅಂತ ಕೇಳೋರ್ಗು ಉತ್ತರ ಐತಿ, ಕೇಳ್ರಿ. ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಸಾಕ್ ಧಾರ್ ಇವ ತನ್ನ ಬಾಯಿಂದ ತಾನ ಹೇಳಾನ, ಆಪರೇಷನ್ ಸಿಂಧೂರ ನಡೆದಾಗ ನಮಗ ಬಹಳಷ್ಟು ಲಾಸ್ ಆಗತ್ತಿತ್ತು. ಎಷ್ಟು ದಾಳಿ ಮಾಡಕತ್ತಿದ್ರು ಭಾರತದವ್ರಂದ್ರ ನಮ್ದೆಲ್ಲ ನಾವು ಕಳ್ಕೋತೀವಿ ಅನ್ನೋ ಸ್ಟೇಜಿಗೆ ಬಂದು ಬಿಟ್ಟಿದ್ವಿ. ಟ್ರಂಪ್ ಬಂದ ಭಾರತದವ್ರತ್ತಿಗೆ ಹೋಗಿ ಯುದ್ಧ ವಿರಾಮ ಮಾಡ್ರಿ ಅಂತ ಕೇಳಿದ್ರು ಭಾರತದ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಇರ್ಲಿಲ್ಲ. ಇನ್ನೊಂದ್ಸಲ ಹೇಳನ್ರಿ, ಭಾರತ ಟ್ರಂಪ್ ಅವರ ಮಾತಿಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತ ಹೇಳಾನ. When we met 25th of July, bilateral meeting, myself with Secretary Rubio in Washington, I asked him what happened to the dialogue. Says India says that it is a bilateral issue. We don't. So we are not begging for anything. If any country wants dialogue, we are happy. We are welcome. We are a peace-loving country. We will be. We believe that dialogue is the way forward. But obviously, it takes two to tango. So unless India wishes to have dialogue, we can't force dialogue. We don't wish to force dialogue. ಕೇಳಿಸ್ತಲ್ರಿ, ಪಾಕಿಸ್ತಾನದವರೇ ಹೇಳ್ಯಾರ ಇದನ್ನ. ಭಾರತದವ್ರು ಹೇಳ್ರಿ ನಿಮಗೆ ನಂಬಕ್ಕಾಗಂಗಿಲ್ಲ, ಪಾಕಿಸ್ತಾನದವರೇ ಹೇಳ್ಯಾರ. ಟ್ರಂಪ್ ಮಾತು ಕೇಳೋದಕ್ಕಾಗಿ ಕೊನೆಗೆ ನಾವೇ ಮಂಡಿ ಊರಿ ಭಾರತದ ಮುಂದ ಕೈ ಜೋಡಿಸಿ ಕೇಳ್ಕೊಂಡ್ವಿ, ಯುದ್ಧ ನಿಲ್ಲಿಸ್ರಿ ಅಂತ. ಈ ಒಂದು ದೊಡ್ಡ ಸತ್ಯ ನಮಗ್ ಗೊತ್ತಿತ್ತು, ಎಲ್ಲಾರ್ಗೂ ಗೊತ್ತಿತ್ತು. ಆದ್ರೆ ಕೆಲವೊಬ್ಬರಿಗೆ ನಂಬಕ್ ಆಗುವಲ್ತಾಗಿತ್ತು. ಇದ್ರೊಳಗೂ ರಾಜಕೀಯ ಮಾಡೋನು ಅಂತ ಹೇಳಿ ಮೋದಿ ಟ್ರಂಪ್ ಮುಂದ ಸರೆಂಡರ್ ಆಗ್ಯಾರಂತೆಲ್ಲ ಬೀಗಾಕತ್ತಿದ್ರು. ಈಗ ಪಾಕಿಸ್ತಾನದ ಮಂದಿನ, ಅದರೊಳಗೂ ಪಾಕಿಸ್ತಾನದ ವಿದೇಶಾಂಗ ಸಚಿವನ ಹೇಳಾಕತ್ತಾನ. ಈಗರೇ ನಂಬ್ರಿ. ಇದೊಂದು ಸತ್ಯ ಹೊರಗೆ ಹಾಕಿದ್ರಿ, ಇದ್ರ ಜೋಡಿನ ಲಷ್ಕರ್ ಎ ತೊಯ್ಬಾದ ಜೈಷ್ ಕಮಾಂಡರ್ ಒಬ್ಬ, ಅವನು ಒಂದು ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಾನ. ನಮಗೆಲ್ಲ ಗೊತ್ತಿತ್ರಿ, ಆಪರೇಷನ್ ಸಿಂಧೂರ ಟೈಮ್ನಾಗ ಮಧ್ಯರಾತ್ರಿ ನಡೆದ ದಾಳಿ ಒಳಗ ಮಸೂದ್ ಅಜರ್ನ 10 ಮಂದಿ ಫ್ಯಾಮಿಲಿದವರು ಸತ್ತು ಹೋದ್ರು. ಅವರಲ್ಲಿ ಉಗ್ರ ನೆಲೆಯೊಳಗೆ ಬಂದು ಇದ್ದಿದ್ರಿಂದಾಗಿ ಅವ್ರು ಸತ್ತರು. ಅವ್ರನ್ನ ಟಾರ್ಗೆಟ್ ಮಾಡಿ ಯಾರ ಬಾಂಬ್ ಹಾಕಿರ್ಲಿಲ್ಲ. ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಭಾರತದವರ ಬಾಂಬ್ ಹಾಕಿದ್ರು. ಆ ಬಾಂಬ್ ದಾಳಿ ಒಳಗ ಅವರು ಸತ್ತು ಹೋದ್ರು. ಅದನ್ನ ಯಾರು ಇನ್ನ ತಕ ಹೇಳಿದ್ದಿಲ್ಲ. ಈಗ ಈ ಜೈಷ್ ಕಮಾಂಡರ್ ಒಬ್ಬ ಹೇಳಕತ್ತಾನ, सीने के साथ लगाए इस मुल्क की नजरियाती जुग्राफियाई सरहदों के लिए कभी हम दिल्ली से टकराए, कभी हम काबुल में टकराए, कभी हम कंधार से टकराए. सब कुछ कुर्बान करने के बाद 7 मई को भावलपुर के अंदर मौलाना मसूद अजहर की फैमिली के लोग बेटे और बच्चे रेजा रेजा हो गए, टुकड़ों में तकसीम हो गए. ಏನು ರೋಷ, ಏನು ಆವೇಶ, ಒಂದು ಏನ್ ಹೇಳ್ತಾನಂದ್ರ, ಮಸೂದ್ ಅಜರ್ ಅವರ 10 ಮಂದಿ ಫ್ಯಾಮಿಲಿ ಮೆಂಬರ್ಸ್ನ ಸಾಯಿಸಿದ್ರು. ಅವ್ರಿಗೆ ಜನ್ನತ್ ನಸೀಬಾತು ಅಂದ್ರೆ ಅವರು ಸ್ವರ್ಗಕ್ಕೆ ಹೋದ್ರು. ಇಂಥ ದಾಳಿ ಮಾಡಿ ಭಾರತದವ್ರವ್ರನ್ನ ಕೊಂದ್ರು, ಚೂರ್ ಮಾಡಿದ್ರು, ಅವ್ರ ಡೆಡ್ ಬಾಡಿ ಸಿಗಲ್ದಂಗ ಮಾಡಿದ್ರು ಅಂತ ಅಳಕತ್ತಾನ. ಅವನ ಕಣ್ಣಾಗಿನ ನೀರ ದಳ ಹರಿಯಕತ್ತಾವ, ಬಾಯಿ ಬಡ್ಕೊಳಕತ್ತಾನ. ನಮ್ಮ ಕಡೆ ಹೇಳ್ತೀವಲ್ಲ ಹೊಯ್ಕೊಳಕತ್ತಾನ.
ಒಂದ ಸಮನಿ ಅಳ್ಕೋತಾವ ನಮ್ಮವ್ರು ಹೋದ್ರು ನಮ್ಮವ್ರನ್ನ ಕಳ್ಕೊಂಡ್ವಿ ಅಂತ ಬಡ್ಕೊಳಕತ್ತಾನ. ಮಸೂದ್ ಅಜರ್ನ ಫ್ಯಾಮಿಲಿ ಮೆಂಬರ್ಸ್ ಹತ್ರನ ಇವ್ರಿಗೆ ಇಷ್ಟು ಕರಳು ಚುರು ಅನ್ನತೈತಿ. ಆ ಮಸೂದ್ ಅಜರ್ ಹೋಗಿಬಿಟ್ಟಿದ್ರ ಅಬ್ಬಬ್ಬಬ್ಬ ನೋಡಕ್ ಆಗ್ತಿರ್ಲಿಲ್ಲ ಇವ್ರನ್ನ. ಇದಷ್ಟೇ ಹೇಳಿಲ್ಲವ, ಈಗೇನ್ ಸತ್ರಲ್ಲ 10 ಮಂದಿ ಮಸೂದ್ ಅಜರ್ನ ಕುಟುಂಬಸ್ಥರು, ಅವರಿಗೆ ಮಿಲಿಟರಿ ಮರ್ಯಾದೆಯಿಂದ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಹೇಳಿದ್ದು ಆಸಿಮ್ ಮುನೀರ್. ಆ ಮುಲ್ಲಾ ಮುನೀರ ಯಾರು ಗೊತ್ತೇನ್ರಿ? ಪಾಕಿಸ್ತಾನ ಸೇನಾ ಮುಖ್ಯಸ್ಥ. ಅವ ಹೇಳಿದಂತ ಮಿಲಿಟರಿ ಮರ್ಯಾದೆಯಿಂದ ಮಿಲಿಟರಿದವ್ರಗತ್ಲೆ ನಾ ಬಾವುಟ ಗೀವುಟ ಹಾಕಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡ್ರಿ ಅಂತ ಹೇಳಿದಂತ. ಅಂದ್ರ ಇಲ್ಲಿ ಇನ್ನೊಂದು ಪಾಯಿಂಟ್ ನೋಡ್ರಿ, ಮಿಲಿಟರಿ ಮರ್ಯಾದೆ ಕೊಡು ಅಂತ ಉಗ್ರರಿಗೆ ಹೇಳ್ತಾರು ಅಂದ್ರ ಇಲ್ಲಿ ಉಗ್ರರು ಮಿಲಿಟರಿ ಅವರು ಅಂದ್ರೆ ಸೇನೆಯವರು ಎಲ್ಲ ಒಂದ ಆಗಿಬಿಟ್ಟಾರ. ಪಾಕಿಸ್ತಾನದವರು ಟೆರರಿಸ್ಟ್ಗಳನ್ನ ಸಾಕಾಕತ್ತಾರು ಅಂತ ನಮಗ ಗೊತ್ತೈತಿ. ನಾವು ಅವಾಗ ಹೇಳ್ತಿರ್ತೀವಿ, ಮಂದಿ ನಂಬಾಗಿಲ್ಲ ಅದನ್ನ. ಈಗ ಅವರ ಒಪ್ಕೊಳಕತ್ತಾರ. ಉಗ್ರರ ಕುಟುಂಬದವ್ರಿಗೆ ಮಿಲಿಟರಿ ಮರ್ಯಾದೆ ಕೊಡ್ರಿ ಅಂತ ಸೇನೆ ಮುಖ್ಯಸ್ಥ ಹೇಳ್ತಾನು ಅಂದ್ರ ಅವ್ರನ್ನ ಇವ್ರು ಹೆಂಗ್ ಸಾಕಾಕತ್ತಿರ್ಬೇಕು? ಉಗ್ರ ನೆಲೆಗಳನ್ನ ಹೊಡೆದು ಹಾಕಿದ್ರಲ್ಲ, ಆ ಉಗ್ರ ನೆಲೆಗಳನ್ನ ಮತ್ತ ಪುನರ್ ಸ್ಥಾಪನೆ ಮಾಡಾಕತ್ತಾರ, ಮತ್ತೆ ರೀಬಿಲ್ಡ್ ಮಾಡಾಕತ್ತಾರ. ಯಾಕ್ರಿ ಇವ್ರು ರೀಬಿಲ್ಡ್ ಮಾಡಬೇಕು? ಅವ್ರೇನು ಪಾಕಿಸ್ತಾನದ ಮಂದೇನು? ಟೆರರಿಸ್ಟ್ಗಳ ತಂಗುದಾನವನ್ನ ಹೊಡೆದು ಹಾಕಿತ್ತು ಆಪರೇಷನ್ ಸಿಂಧೂರದಾಗ ಭಾರತ. ಅವಳನ್ನ ಮತ್ತೆ ಕಟ್ಟಾಕತ್ತಾರಂತ. ಜಗತ್ತು ಇದನ್ನ ಅರ್ಥ ಮಾಡ್ಕೋಬೇಕು. ಪಾಕಿಸ್ತಾನ ಟೆರರಿಸ್ಟ್ಗಳನ್ನ ಸಾಕಾಕತ್ತೈತಿ. IMF ಇಂದ ಕೋಟಿ ರೊಕ್ಕ ತಂದು ಟೆರರಿಸ್ಟ್ಗಳನ್ನ ಮುದ್ದು ಗಿನಿಗತ್ಲೆ ಸಾಕಾಕತ್ತೈತಿ. ಎಷ್ಟು ಸಲ ಟೆರರಿಸ್ಟ್ಗಳು ಅವ್ರನ್ನೂ ಕುಕ್ಕ್ಯಾರ ಅನ್ನೋದನ್ನ ಮರ್ತು ಬಿಟ್ಟಾರ. ಬಟ್ ಅವ್ರಿಗೆ ಏನು, ಟೆರರಿಸ್ಟ್ ಅಂದ್ರ ಪಾಕಿಸ್ತಾನ ಅಂದ್ರ ಟೆರರಿಸ್ಟ್. ಅಲ್ಲಿ ಸೇನೆ ಟೆರರಿಸ್ಟ್ ಬೇರೆ ಅಂತ ಏನೂ ಇಲ್ಲ. ಭಯೋತ್ಪಾದಕರನ್ನ ತುತ್ತು ಮಾಡಿ ತಿನ್ನಿಸಿ ಸಾಕಾಕತ್ತೈತಿ ಪಾಕಿಸ್ತಾನ. ಈ ಜೈಷ್ ಕಮಾಂಡರ್ ಇನ್ನೊಂದು ಮಾತು ಏನು ಹೇಳ್ದ ಅಂದ್ರ, ಪಾಕಿಸ್ತಾನದ ಗಡಿ ಐತಲ್ರಿ, ಗಡಿ ನಾವು ಕಾಯಕತ್ತಿದ್ವಿ ಭಾರತದವ್ರ ದಾಳಿಗಿಳಿ ಮಾಡಿದ್ರ ಅಂತ. ಅಲ್ಲ, ನಮ್ಮಲ್ಲಿ ಗಡಿ ಕಾಯೋರು ಸೈನಿಕರು, ಪಾಕಿಸ್ತಾನದ ಗಡಿ ಕಾಯೋರು ಭಯೋತ್ಪಾದಕರು. ಅಂದ್ರ ಅರ್ಥ ಮಾಡ್ಕೊರಿ, ಗಡಿಯ ಒಳಗ ಭಯೋತ್ಪಾದಕರು ನಿಂತು ಗಡಿ ಕಾಯ್ತಾರು ಅಂದ್ರ ಪಾಕಿಸ್ತಾನ ಸೇನೆಯವ್ರು ನೀ ಕಾಯಿ ಅನ್ನಲ್ಲ ಕಾಯ್ತಾರೇನವ್ರು? ಇವ್ರದೆಲ್ಲ ಪೂರ್ತಿ ಕುಮ್ಮಕ್ಕ ಐತ್ರಿ. ಭಯೋತ್ಪಾದಕರನ್ನ ಇವ್ರು ಸೈನಿಕರಾಗಿ ಮಾಡ್ಕೊಂಡ್ಬಿಟ್ಟಾರ. ಅಲ್ಲಿ ಸೈನಿಕರು ಬೇರೆ ಅಲ್ಲ, ಭಯೋತ್ಪಾದಕರು ಬೇರೆ ಅಲ್ಲ. ಇದನ್ನ ಭಾರತ ಯಾವಾಗ್ಲೂ ಹೇಳ್ತೈತಿ, ಜಗತ್ತ ನಂಬಬೇಕಾಗೈತಿ. ನಾವು ಗೆದ್ವಿ ಅಂತ ಪಾಕಿಸ್ತಾನ ಬೊಬ್ಬೆ ಹೊಡ್ಕೊಂತು. ಭಾರತವನ್ನ ಸೋಲಿಸಿದ್ವಿ ಅಂತು, ಭಾರತದ ಅಷ್ಟೊಂದು ವಿಮಾನವನ್ನ ಹೊಡೆದುರುಳಿಸಿದ್ವಿ ಅಂತು. ಫೀಲ್ಡ್ ಮಾರ್ಷಲ್ ಅಂತ ಮುಲ್ಲಾ ಮುನೀರ್ಗೆ ಹೇಳ್ತು. ಏನೇನೆಲ್ಲ ಡೊಂಬರಾಟ ಮಾಡ್ತು, ಬಾಯಿ ಬಡ್ಕೊಂತು, ಇಡೀ ಜಗತ್ತಿಗೇನೋ ಬ್ಯಾರೆ ಮೆಸೇಜ್ ಕೊಡ್ಬೇಕಂತ ಹೋತು. ಬಟ್ ಫೈನಲಿ ಆಗಿದ್ದ ನಷ್ಟ ಒಪ್ಕೊಳಕ ಬೇಕಾಯ್ತು. ಈಗ ಒಂದೊಂದಾಗೆ ತಮ್ಮ ನಷ್ಟಗಳನ್ನ ಹೇಳ್ಕೊಳಕತ್ತಾರ. ಭಾರತ ನಮ್ಮನ್ನ ಅಷ್ಟು ಹೊಡಿತು, ಭಾರತ ನಮ್ಗೆ ಹಿಂಗೆ ಮಾಡ್ತು, ಅವ್ರನ್ನ ಸಾಯಿಸ್ತು, ಇವ್ರನ್ನ ಸಾಯಿಸ್ತು, ನಮಗದು ಆಗ್ವಲ್ತು ಅಂತ ಒಬ್ಬೊಬ್ರ ಅಧಿಕಾರಿಗಳಿಂದ ಹಿಡಿದು ಟೆರರಿಸ್ಟ್ ತನಕ ಎಲ್ಲರೂ ಪಾಕಿಸ್ತಾನಕ್ಕೆ ಭಾರತ ಎಂತ ನಷ್ಟ ಮಾಡೈತಿ, ಮುಟ್ಟು ನೋಡ್ಕೊಳ್ಳೋ ಹಂಗ ಉತ್ತರ ಕೊಟ್ಟೈತಿ ಅನ್ನೋದನ್ನ ಜಗತ್ ಮುಂದೆ ಜಾಹೀರ್ ಮಾಡಾಕತ್ತಾರ. ನಾವಾಗೆ ಹೇಳಿದ್ರ ನಮ್ಮ ಭಾರತದವರು ಸೇರಿ ಭಾಳ ಮಂದಿ ನಂಬುವಲಾಗಿದ್ರು. ಈಗ ಪಾಕಿಸ್ತಾನದವರ ಬಾಯಿ ಪಡ್ಕೊಂಡು ಹೇಳಕತ್ತಾರಲ್ಲ, ನಂಬುತ್ತಾರೆ ನೋಡ್ಬೇಕಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋಸ್ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ.